ದಯವಿಟ್ಟು ನೋಡಿ, ಇವತ್ತು ನಮ್ಮ ಹಕ್ಕು. ಇವತ್ತು ನಿಜವಾದ ಪ್ರಾಮಾಣಿಕವಾಗಿ ಅಧಿಕಾರಿಗಳು ಕೆಲಸವನ್ನ ಮಾಡಿದಾಗ ಗೇಟ್ ಹಾಕುವಂತ ಅವಶ್ಯಕತೆ ಇರಲಿಲ್ಲ, ಉತ್ತರವನ್ನು ಕೊಡಬೇಕಾಗಿತ್ತು. ತಾಕತ್ತಿಲ್ಲದೆ ಇರೋದು, ಇವರು ಸರಿಯಾದ ರೀತಿ ಕೆಲಸ ಮಾಡದೇ ಇರೋದಕ್ಕೆ ಇವತ್ತು ಪೊಲೀಸ್ ಇಲಾಖೆಯನ್ನ ಮುಂದೆ ಇಟ್ಟುಕೊಂಡು ಒಳಗಡೆ ಸೇರ್ಕೊಂಡಿದ್ದಾರೆ. ಇದು ಸಂಗತಿ. ಪ್ರಾಮಾಣಿಕ 3 ವರ್ಷದಲ್ಲಿ ಯಾವ ಅಧಿಕಾರಿ ಆಗಲಿ ಕೆಲಸ ಮಾಡಿದ್ರೆ ರೈತ ಬಾಂಧವರಿಗೆ, ಅನ್ನದಾತರಿಗೆ ಒಂದುಗಡೆ ಇವತ್ತೇನು ನಮ್ಮೆಲ್ಲ ಅಣ್ಣಂದ್ರು ಇವತ್ತು ಮಾತಾಡಿದ್ರು, ಪ್ರತಿ ವರ್ಷ ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ಈ ಭಾಗದಲ್ಲಿ ಬಯಲುಸೀಮೆ ಪ್ರದೇಶ ಮಳೆ ಅಕಾಲಿಕ ಸೃಷ್ಟಿ ಮತ್ತು ಅತಿವೃಷ್ಟಿ ಇದರಿಂದ ನಮಗೆ ಸಮಸ್ಯೆಗೆ ಒಳ ಹೋಗ್ತಾನೆ ಇದೀವಿ. ಯಾಕೆ ಆಗ್ತಾ ಇದೀವಿ ಅಂತ ಎಲ್ರಿಗೂ ಗೊತ್ತಿದೆ. ಅದಾಗಿನೂ ಚಿತ್ರದುರ್ಗ ಜಿಲ್ಲೆಯನ್ನ ಬರಡು ಸೀಮೆ ಪ್ರದೇಶ ಅಂತ ಅನ್ಕೊಂಡ ಸಂದರ್ಭದಲ್ಲಿ ಸರಿಯಾದಂತಹ ಅಧಿಕಾರವನ್ನು ವರ್ಗ ಮಾಡಿದ್ದನ್ನ ಮನೆಗಂಡು ಇಲ್ಲಿ ಕ್ಷೇತ್ರದ ಜನಪ್ರತಿನಿಧಿಗಳ ಒಳಗೊಂಡಂತೆ ಒಂದು ತನಿಖೆಯನ್ನು ಆರಂಭಿಸಿ ಇಲ್ಲಿಯ ಸಾಧ್ಯತೆಗಳು ಏನಿತ್ತು, ಬಾಧ್ಯತೆಗಳೇನಾಗಿತ್ತು, ಮಳೆಯ ಆಶ್ರಯದಲ್ಲಿ ಏನೆಲ್ಲ ರೈತ ಸಮಸ್ಯೆ ಆಗಿತ್ತು ಅಂತ ಮುಂಚೂಣಿಯಾಗಿ ಮುಂಜಾಗ್ರತವಾಗಿ ಕ್ರಮ ಕೈಗೊಳ್ಳುವಂತಹ ಇಚ್ಛಾಶಕ್ತಿ ಯಾಕಿಲ್ಲ? ಹೌದಲ್ವಾ? ಆ ಇಚ್ಛಾಶಕ್ತಿ ಇಲ್ಲದೆ ಕಾರಣ ಇವತ್ತು ಅನ್ನದಾತರು ನಾವೆಲ್ಲರೂ ಸಹ ಇವತ್ತು ಪ್ರತಿ ವರ್ಷ ಬೀದಿಗೆ ಬಂದು ದಾಳಿ ಮಾಡುವಂತ ಪರಿಸ್ಥಿತಿ. ಇದರಲ್ಲಿ ಸರ್ಕಾರಕ್ಕೆ ಅಥವಾ ಇನ್ಸೂರೆನ್ಸ್ ಕಂಪನಿಗೆ ಕಟ್ಟುವಂತಹ ಪ್ರತಿಯೊಬ್ಬ ನಮ್ಮ ರೈತ ಬಾಂಧವರು ಸಕಾಲಕ್ಕೆ ಕಟ್ಟುತ್ತೇವೆ. ನಮಗೆ ನಷ್ಟ ಪರಿಹಾರ ಅಥವಾ ಅದಕ್ಕೆ ನಷ್ಟ ಪರಿಹಾರ ಸಿಗ್ತಾ ಇದೆಯಾ? ನಾವು ಕಚೇರಿನಲ್ಲಿ ದಿನಾಂಕ ಲೇಟ್ ಆಯ್ತು ಅಂತ ಅದಕ್ಕೆ ಫೈನ್ ಕಟ್ಟಬೇಕು, ಎಕ್ಸ್ಟ್ರಾ ದುಡ್ಡು ಕಟ್ಟಬೇಕು. ಹಾಗಾದ್ರೆ ಲೇಟ್ ಆಯ್ತಲ್ಲ ಬಡ್ಡಿ ಹಾಕ್ಕೊಡ್ತಾರೆ ಅಥವಾ ಫೈನ್ ಹಾಕ್ಬೇಕಲ್ಲ. ಇದಾರು ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ ಒಳಗೊಂಡಂತೆ ಇದು ರೂಪಿಸಿದ ಒಂದು ವ್ಯವಸ್ಥಿತವಾಗಿ ರೂಪಿತಗೊಂಡಿರುವ ಸರ್ಕಾರ ಮತ್ತು ಇನ್ಸೂರೆನ್ಸ್ ಕಂಪನಿಗಳು ನಮಗೆ ಮೋಸ ಮಾಡ್ತಾರೆ ಅಂತ ಒಂದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ಏನು ಇದು ಈ ಬಾರಿಯ ಇನ್ಸೂರೆನ್ಸ್ ವಿಮೆ ನಮಗೆ ರೈತ ಬಾಂಧವರಿಗೆ ತೊಂದರೆ ಕೊಡ್ತಾ ಇರ್ತಾವೆ. ಒಂದು ಉದಾಹರಣೆ ಆದ್ರೆ 2022 ಸಾಲಿದ್ದು ಗೊತ್ತಿದೆ, 40 ಕೋಟಿ ಭ್ರಷ್ಟಾಚಾರ ಆಗಿ ಮಾನ್ಯ ಹಿಂದೆ ಇರ್ತಕ್ಕಂಥ ತಹಶೀಲ್ದಾರ್ ಮುಖಾಂತರ ಆಗಿರುವಂತದ್ದು ನೀವೆಲ್ಲರೂ ಗೊತ್ತಿದೆ. ಇದಾಗಿಯೂ ಚಿಕ್ಕಮಗಳೂರು ಹೇಳಿದ್ರೆ ಇಲ್ಲಿ ಅದೊಂದು ಸೀಮಾ ಜಲ್ಲಿ ಗಿಡಕ್ಕೂ ಕೊಟ್ಟಿದ್ದಾರೆ ಅಂತ. ಅಂದ್ರೆ ಸಂಪೂರ್ಣವಾಗಿ ಅಧಿಕಾರಿ ವರ್ಗ ಏನಿದೆ ಅಂತ ಗೊತ್ತಾಯ್ತಲ್ಲ, ಅಧಿಕಾರಿ ವರ್ಗ ಸಂಪೂರ್ಣ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಾಯ್ತಲ್ಲ. ಹಾಗಾದ್ರೆ ಈಗ 40 ಗ್ರಾಮ ಪಂಚಾಯತಿ ಒಳಗಡೆ ಸಂಪೂರ್ಣವಾಗಿ ಪಾರದರ್ಶಕವಾಗಿ ತನಿಖೆ ಅವರು ರೈತರ ಬೆಳೆಯನ್ನ ಸಮೀಕ್ಷೆ ಮಾಡಿದಾರ? ನಂಬಿಕೆನೇ ಇಲ್ಲ. 21-22 ಸಾಲಿನಿಂದ ಇಲ್ಲಿವರೆಗೂ ಭ್ರಷ್ಟಾಚಾರ ಮತ್ತು ಬಂದಿರುವಂತಹ ಇನ್ಸೂರೆನ್ಸ್ ನಲ್ಲಿ ರೈತ ಬೆಳೆಗೆ ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಮಾಡಿದಂತೆ ಹೆಂಗೆ ಯಾವ ಗ್ಯಾರಂಟಿ ಮೇಲೆ ಇರ್ತೀವಿ? ಯಾವ ಗ್ಯಾರಂಟಿ ಮೇಲೆ ಹೇಳಕ್ಕಾಗಲ್ಲ. ಗ್ರಾಮ ಸಹಾಯಕರಿರ್ತಾರೆ, VA ಇರ್ತಾರೆ, ಆಡಳಿತಾಧಿಕಾರಿ, ಗ್ರಾಮ ಲೆಕ್ಕಾಧಿಕಾರಿ, ಅವರೆಲ್ಲ ಇರ್ತಾನೆ, ಎಲ್ಲ ಕೂತಿರ್ತಾರೆ, ಮುಗೀತು. ಈಗ ಇಲ್ಲೇ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಸೋನ್ಗುಡಿ ಗ್ರಾಮ ಪಂಚಾಯತಿ ಒಳಪಡುವಂತಹ ಒಂದು ಊರಲ್ಲಿ ಮೊನ್ನೆ ರೀಸೆಂಟ್ ಆಗಿ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಒಂದು ಲೊಕೇಶನ್ ಅಲ್ಲಿ ಕೊಡ್ತಾರೆ, ಇಷ್ಟ ಕಡೆಗೆ ರೈತರ ಬೆಳೆಯನ್ನು ತಿಳ್ಕೊಂಡ್ ಬನ್ನಿ ಅಂತ. ಅಲ್ಲಿ ಏನಾಗಿದೆ, ಉತ್ತಮವಾದ ನೀರಾವರಿಯಲ್ಲಿ ಬೆಳೆದಿರ್ತಕ್ಕಂಥ ಜಮೀನಿನಲ್ಲಿ ಹೋಗಿ ಅವರು ಇನ್ಸ್ಪೆಕ್ಷನ್ ಅನ್ನು ಮಾಡ್ತಾರೆ. ಇದು ಸರಿಯಾದ ರೀತಿನ ತೆಗೆದುಕೊಂಡುವಂತಹ SOP ನಲ್ಲಿ ಇರುವಂತಹ ಮಾನದಂಡಗಳನ್ನ ಸರಿಯಾಗಿ ಟ್ಯೂನಿಂಗ್ ಮಾಡಿ ಸರಿಯಾದಂತಹ ಸಮೀಕ್ಷೆಯನ್ನು ಮಾಡದೇ ಇರೋ ಕಾರಣಕ್ಕಾಗಿ ಸಾಕಷ್ಟು ಲೋಪದೋಷಗಳು ಇವರಲ್ಲಿದೆ. ಅದರಲ್ಲೂ ಸಹ ಇವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ರು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಮತ್ತು ಏನಿವೆಲ್ಲ ಇಲಾಖೆಗಳಿಗೆ ಅಧಿಕಾರಿಗಳಿಗೆ ಸರಿಯಾದ ರೀತಿ ಟ್ರೈನಿಂಗ್ ಕೊಟ್ಟಿರ್ತಾರೆ. ಯಾವ ರೀತಿ ಸಮೀಕ್ಷೆಯನ್ನ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅಂತ ಅವರಿಗೆ ಅಲ್ಲಿ ಕೇಳಿ ಈ ಕಡೆ ಕೇಳಿ ಬಿಟ್ಟು ಬಂದಿರ್ತಾರೆ. ಇಲ್ಲಿ ಅವ್ರು ಯಾರ ಕಳಿಸ್ತಾರೆ, ಅವ್ರು ಯಾರೋ ಮಾಹಿತಿ ತಗೊಳ್ತಾರೆ, ಇನ್ನು ಯಾರೋ ಹೋಗ್ತಾರೆ. ಇದು ವ್ಯವಸ್ಥಿತವಾಗಿ. ಇನ್ನೂ ಒಂದಿಷ್ಟು ಹೇಳ್ಬೇಕು, ಟೆಕ್ನಿಕಲ್ ಹೇಳ್ಬೇಕು ಅಂತಂದ್ರೆ SOP ನಲ್ಲಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಸಿಸ್ಟಮ್ ಅಂತ ಏನ್ ನಾವೇನ್ ಹೇಳ್ತೀವಿ ಅದರಲ್ಲಿ ಮಾನದಂಡಗಳು ಇದಾವೆ, ಹೀಗೆ ಮಾಡ್ಬೇಕು ಅಂತ ಇದೆ. ಅದು ಯಾವುದು ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಪ್ರತಿ ವರ್ಷ ನಮ್ಗೆ ಈ ರೀತಿಗೆ ನಾವು 31 ಜಿಲ್ಲೆ ಹೊರಗಡೆಗೆ ಚಿತ್ರದುರ್ಗ ಜಿಲ್ಲೆಯ ಬರಡು ಸೀಮೆ ಪ್ರದೇಶ ಅದು ಗಂಟಾಘೋಷವಾಗಿ ಎಲ್ಲಾ ಕಡೆ ಗೊತ್ತಾಗಿದೆ. ಇನ್ನು 6 ಜಿಲ್ಲೆಯ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದೀರಾ? ಈ ಬಗ್ಗೆ ತಮ್ಗೇನು ಜವಾಬ್ದಾರಿ ಇಲ್ವಾ? ಇದು ನಮ್ಮ ಬರಡು ಸೀಮೆ ಪ್ರದೇಶ. ನಾವು ಹೋಗಿ ಇದನ್ನ ಮುಂಜಾಗ್ರತವಾಗಿ ರೈತರು ಬೀದಿ ಬರಕಿನ ಮುಂಚಿತವಾಗಿ ಅವರಿಗೆ ನೆರವು ಬರಬೇಕಾಗಿತ್ತು, ಬೆಳೆ ನಷ್ಟ ಪರಿಹಾರ ಏನ್ ಬರಬೇಕಾಗಿತ್ತು, ಮನೆಗಳನ್ನ ಮಾಡಬೇಕಾಗಿರೋ ಕೆಲಸವನ್ನ ಯಾಕೆ ಮಾಡ್ತಾ ಇಲ್ಲ? ಒಂದ್ ಕಡೆ ಆದ್ರೆ ಇನ್ನೊಂದ್ ಸರ್ಕಾರ ಆದ್ರೆ ಭ್ರಷ್ಟಾಚಾರಗಳು ಒಂದಾಗುತ್ತೆ. ಈ ನಿಟ್ಟಿನಲ್ಲಿ ದಯವಿಟ್ಟು ಇವತ್ತು ನಮ್ಮ ಹಕ್ಕು, ಇವತ್ತು ನಿಜ
ತಾಲೂಕು ಆಡಳಿತ, ನೀವು ಕೂಲಿಕಾರರು ಮರಿಬೇಡಿ. ನಾವು ಕಟ್ಟುವಂತ ತೆರಿಗೆ ನೀವು ಕೂಲಿಕಾರರು ಇದನ್ನ ಮರೆತು ನೀವು ಒಳಗಡೆ ಕೂತಿದ್ರೆ ಅದೆಲ್ಲ ಇಲ್ಲಿಗೆ ಬಿಟ್ಬಿಡಿ. ಯಾರೇ ರೈತ ಬಂದರು ಸಾಕಷ್ಟು ಸಮಸ್ಯೆಗಳಿದೆ. ತಾಲೂಕು ಸಾಕಷ್ಟು ತಾಲೂಕಾದ್ಯಂತ ಬರ್ತಾ ಇದ್ದಾರೆ. ಆ ಸಮಸ್ಯೆಗಳನ್ನ